ನನ್ನ ಭಾರತದ ಸಮಸ್ತ ಜನತೆಗೆ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರಿಗೂ ನಮಸ್ಕಾರಗಳು. ವಾಕಿಂಗ್ ಬಂದಿದ್ದೀನಿ. ಇವತ್ತೊಂದು ಸ್ವಲ್ಪ ಲೇಟ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಿನ್ನೆ ನಾನು ವಿಡಿಯೋ ಮಾಡಿರೋದು ಅಷ್ಟು ವಿಜುವಲ್ ಆಗ್ತಾ ಇದ್ದಿದ್ದಿಲ್ಲ. ಯಾಕಂದರೆ ನೈಟ್ ಜಾಸ್ತಿ ಇತ್ತಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಸ್ವಲ್ಪ ಲೇಟ್ ಮಾಡಿ ಸ್ವಲ್ಪ ಎಲ್ಲ ಕಾಣಿಸ್ಲಿ ಅಂತ ವಿಡಿಯೋ ಮಾಡೋಕ್ಕೆ ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಕ್ಷಮಿಸಿಬಿಡಿ. ನಿನ್ನೆ ನಾವು ಯಾವ ಟಾಪಿಕ್ ಮೇಲೆ ಮಾತಾಡಿದ್ದೀವಿ? ಖುಷಿಯಾಗಿರೋದು ಅಂತ. ಮೇ ಬಿ ಎಲ್ಲರೂ ಖುಷಿಯಾಗಿದ್ರಿ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ನೆಸ್. ಬಿಕಾಸ್ ಪ್ರಕೃತಿ ಎಷ್ಟು ಚೆಂದಿದೆಯಲ್ಲ, ಎಷ್ಟು ಮಸ್ತ್ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಇವತ್ತಿನ ಕ್ಲೈಮೇಟು ಒಂದು ಸ್ವಲ್ಪ ಚೆನ್ನಾಗಿದೆ. ನಿನ್ನೆಕ್ಕಿಂತ ಇವತ್ತು ಒಂದು ಸ್ವಲ್ಪ ಕೋಡಿ ಜಾಸ್ತಿ ಇದೆ. ಸೊ ದ್ಯಾಟ್ ಸ್ವಲ್ಪ ವಾರ್ಮಾಗೇ ನಡೀತಾ ಇದೆ. KSRTC ಬಸ್ KSRTC ಡ್ರೈವರ್ಗೂ ಎಲ್ರಿಗೂ ಒಂದ್ಸಲ ನಮಸ್ಕಾರ ಹೇಳಿಬಿಡಿ ಸರ್. ಯಾಕಂದರೆ ಪಾಪ ಅವ್ರು ಎಷ್ಟು ದುಡಿತಾರೆ ಅಂತೀರ. ಅಯ್ಯೋ ಪಾಪ ಹೋಗಿ ಅವ್ರ ಮನೇಲಿ ಟೈಮೇ ಕೊಡೋಕ್ಕಾಗೋದಿಲ್ಲ ರೀ. ನೋಡಿ ಸರ್, ಏನು ಮಸ್ತ್ ಕಾಣಿಸ್ತಾ ಇದೆ ಸರ್. ಬಾಳೆ ತೋಟ ಇದೇ ಅಲ್ಲ ಸರ್ ಖುಷಿ ಇರೋದು ಅಂದರೆ. ಇದರಿಂದನೇ ನಾವು ಖುಷಿ ಪಡಬೇಕು. ಎಲ್ರಿಗೂ ಖುಷಿ ಕೊಡಬೇಕು. ನೋಡಿ, ಆಹಾ, ಹಚ್ಚ ಹಸಿರಾದ ತೋಟ. ನಮ್ಮ ಭೂಮಿ ತಾಯಿ ಎಷ್ಟು ಮಸ್ತ್ ಕಾಣಿಸ್ತಾ ಇದ್ದಾರೆ ನೋಡ್ತೀರ. ನಿಜವಾಗಲೂ ತುಂಬ ಸುಂದರ. ಭೂಮಿ ಹಚ್ಚ ಹಸಿರಾಗಿದ್ದರೆ ಏನು ಮಾಡೋಕ್ಕೆ ಎಷ್ಟು ಖುಷಿ ಪಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಖುಷಿಯಾಗುತ್ತೆ ನಿಜವಾಗ್ಲೂ. ನಮ್ಮ ರೈತರಿಗೆಲ್ಲರೂ ಇಲ್ಲ ಇದ್ದಿದ್ದಿಲ್ಲ ಅಂದರೆ ಏನು ತಿಂತಿದ್ವು ಅನ್ನೋದೇ ನಮಗೆ ಗೊತ್ತಿದ್ದಿಲ್ಲ. ನಿಜ ತಾನೇ? ನಿನ್ನೆ ಇದೆಲ್ಲ ಏನು ಕಾಣಿಸ್ತಿದ್ದಿಲ್ಲ. ಯಾಕಂದರೆ ನಿನ್ನೆ ಬೇಗ ಅಂದರೆ ಬೇಗ ನಾನು ವಿಡಿಯೋ ಮಾಡಿದ್ದೆ. ಸೊ ದಟ್ ಯಾರಿಗೂ ಏನೂ ಕಾಣಿಸ್ತಾನೆ ಇದ್ದಿದ್ದಿಲ್ಲ. ನೋಡಿ ಸರ್, ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆಂದ ಕಾಣಿಸ್ತಾ ಇದೆ. ಚಲೋ ಸ್ಟಾರ್ಟ್ ಮಾಡೋಣ ಸರ್. ನಿನ್ನೆ ನಾವು ಮಾತಾಡಿರೋದು ಖುಷಿ ಬಗ್ಗೆ ಮಾತಾಡಿದ್ವಿ. ಖುಷಿಯಾಗಿರಬೇಕು ಅಂತ. ನಿಜ ತಾನೇ? ಖುಷಿಯಾಗಿರಬೇಕು ಸರ್. ನಾವು ಎಷ್ಟು ಖುಷಿಯಾಗಿರ್ತೀವಲ್ಲ, ನಮ್ಮ ಕೆಲಸ ಅಷ್ಟು ಸರಳವಾಗಿ ಅದ್ಭುತವಾಗಿ ಆಗುತ್ತೆ. ಖುಷಿಯಾಗಿರೋಣ. ಖುಷಿಯಾಗಿದ್ರೇ ಎಲ್ಲ ಒಳ್ಳೆಯದಾಗಿರೋದು. ಹೌದು. ಕೆಲವೊಂದು ಜನ ಹೇಳ್ತಾರೆ, ಇಲ್ಲ ಸರ್, ಏನು ಖುಷಿಯಾಗಿರಬೇಕು, ನಮ್ಮ ಮನೆ ಪರಿಸ್ಥಿತಿ ಹಾಗಿದೆ, ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ, ನಮ್ಮ ಹತ್ರ ದುಡ್ಡಿಲ್ಲ, ಕೆಲಸ ಮಾಡಬೇಕಂದ್ರೆ ಕೆಲಸ ಇಲ್ಲ, ಹಾಗೆ ಹೀಗೆ ಅದು ಇದು ಅಂತ ಏನೋ ಮಾತಾಡ್ತಾರೆ. ನಿಜ ಇಲ್ಲ ಸರ್, ಎಲ್ಲರಿಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಪ್ರಾಬ್ಲಮ್ಸ್ ಇಲ್ಲದ ಮನುಷ್ಯನೇ ಇಲ್ಲ. ಇವನ್ ನೀವು ಅಂಬಾನಿಯವ್ರಿಗೂ ಫೋನ್ ಮಾಡಿ ಕೇಳಿ, ಅವರಿಗೆ ಪ್ರಾಬ್ಲಮ್ಸ್ ಇಲ್ಲ ಅಂತಂದು ಹೇಳೋದೇ ಇಲ್ಲ. ಸಾರಿ ಫಾರ್ ದ್ಯಾಟ್. ಇವನ್ ಅಂಬಾನಿಯವ್ರಿಗೂ ಪ್ರಾಬ್ಲಮ್ಸ್ ಇಲ್ಲ ಅಂತ ತಿಳ್ಕೊಬೇಡಿ. ಅವ್ರಿಗೂ ಎಲ್ಲ ಪ್ರಾಬ್ಲಮ್ಸ್ ಇರೋದೇ. ಅವ್ರ ಪ್ರಾಬ್ಲಮ್ಸ್ ಬೇಗ ಸಾಲ್ವ್ ಆಗುತ್ತೆ. ನಮ್ಮ ಪ್ರಾಬ್ಲಮ್ಸ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ನೀವು ಕೆಲಸ ಮಾಡಿದರೆ ಖುಷಿಯಿಂದ ನಂತರ ನೀವು ಕೆಲಸ ಮಾಡಿ ಸ್ವಲ್ಪ ಲೇಟ್ ಆಗುತ್ತೆ, ಬೇಗ ಸಿಗುತ್ತೆ. ಬಟ್ ನೀವು ನನಗೆ ಪ್ರಾಬ್ಲಮ್ಸ್ ಇದೆ ಅಂತ ಬಗ್ಗೆ ನೀವು ಕೂತ್ಬಿಟ್ರೆ ಸರ್, ಯಾರೂ ಬರೋದಿಲ್ಲ ಸರ್.
ಯಾರು ಬಂದು ನಿಮ್ಮ ಕೈ ಹಿಡಿದು ಯಾರೂ ಎತ್ತೋದಿಲ್ಲ. ನಿಮಗೆ ನೀವೇ ಹೇಳಲೇಬೇಕು. ಬೇಗನೆ ಆದರೂ ನೀವು ಹೇಳಲೇಬೇಕು. ಅಂದಾಗ ಮಾತ್ರ ನೀವು ಏನಾದರೂ ಈ ಲೈಫಲ್ಲಿ ಅಚೀವ್ಮೆಂಟ್ ಆಗುತ್ತೆ. ಇಲ್ಲಾಂದರೆ ನಿಮ್ಗೆ ಏನು ಆಗೋದಿಲ್ಲ ಸರ್. ಸರ್ ಬನ್ನಿ ಸರ್, ಇನ್ನೊಂದು ತೋಟ ತೋರಿಸ್ತೀನಿ. ಆಹಾ, ಅಯ್ಯೋ ಯಪ್ಪ, ಅಯ್ಯೋ ನೋಡಿ ಸರ್, ಇದೇ ಸರ್ ನಮ್ಮ ಭೂಮಿ ತಾಯಿ. ಕಾಣಿಸ್ತಾ ಇದ್ದೀನಿ. ಹಚ್ಚ ಹಸಿರನೇ ಸೀರೆ ಉಟ್ಕೊಂಡು ಒಂದು ಹೆಣ್ಮಗಳು ನಿಂತರೆ ಹೇಗೆ ಕಾಣಿಸ್ತಾಳೋ ಹಾಗೆ ನಮ್ಮ ಭೂಮಿ ತಾಯಿನ ಕಾಣಿಸ್ತಾ ಇರಬೇಕು. ಸರಿ, ಟ್ರಾವೆಲರ್ಸ್ ಎಲ್ಲ ಟ್ರಾವೆಲ್ ಮಾಡ್ತಾಯಿದ್ದಾರೆ. ಯಾರು ತಮ್ಮ ಕೆಲಸಗಳಿಗೆ ಊರಿಗೆ ಹೋಗ್ತಾ ಇದ್ದಾರೆ. ಹೋಗ್ರಿ. ಮತ್ತು ಏನಾದರೂ ಜೀವನದಲ್ಲಿ ನಾವು ಸಾಧಿಸಬೇಕು ಅಂತಂತಿದ್ರೆ ಮೊದಲು ನಾವು ಖುಷಿ ಇರೋದನ್ನು ಪಡಿಬೇಕು, ಖುಷಿ ಇರೋದನ್ನು ಕಲಿಬೇಕು. ಫಸ್ಟ್ ನೀವು ಕಲಿಯೋದನ್ನು ಖುಷಿ ಇರೋದನ್ನೇ ಕಲೀರಿ. ಅದನ್ನು ಬಿಟ್ಟರೆ ನೀವು ಏನೂ ಮಾಡೋಕ್ಕಾಗೋದಿಲ್ಲ ಸರ್. ಎಷ್ಟೇ ಕಷ್ಟ ಬಂದರೂ ನಿಮ್ಮ ಮುಖದ ಮೇಲೆ ಒಂದೇ ಒಂದು ನಗು ಇದ್ದರೆ ಸಾಕು, ಯಾರೂ ನಿಮಗೇನು ಮಾಡೋಕ್ಕಾಗೋದಿಲ್ಲ. 100%. ಒಂದು ಮಹೇಶ್ ಬಾಬು ಅವ್ರದ್ದು ಒಂದು ಫಿಲ್ಮ್ ನೋಡಿದ್ದೆ ನಾನು. ಮೇ ಬಿ ಅದು ಹಿಂದಿಯಲ್ಲಿ ಬಿಸ್ನೆಸ್ ಮ್ಯಾನ್ ಅಂತ ಏನೋ ಒಂದು ಫಿಲಮ್ ಬಂದಿತ್ತು ಅದ. ಅದರಲ್ಲಿ ಪ್ರಕಾಶ್ ರೈ ಅವರು ಅವ್ರ ತಂದೆ ಪಾತ್ರ ಮಾಡಿದ್ದಾರೆ. ಮಹೇಶ್ ಬಾಬು ಅವರು ಹೀರೋ ಪಾತ್ರದಲ್ಲಿದ್ದಾರೆ. ಅವರು ಸ್ಟೂಡೆಂಟ್ ಆಗಿದ್ದಾಗ ಅವ್ರು ಹೇಗೆ ವರ್ಕ್ ಮಾಡಿದರು, ನಾವು ಅವ್ರ ತಂದೆ ಹತ್ರ ಅವ್ರು ಮಾತಾಡ್ತಾನೆ ಇದ್ದಿದ್ದಿಲ್ಲ. ಬೇಕಾದರೆ ನೀವು ಒಂದು ಸರ್ತಿ ಅದನ್ನು ನೋಡ್ಬೋದು. ಫಿಲಮ್ನ ನೋಡಿ, ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಅಂತ. ಅವ್ರ ತಂದೆ ಒಂದು ಬೆಂಚ್ ಮೇಲೆ, ಅಂದರೆ ಅವ್ರ ಏಜ್ ಮಂದಿ ಎಲ್ಲ ಕುಂತು ಹರಟೆ ಹೊಡಿತಾರಲ್ಲ, ಆ ಬೆಂಚ್ ಮೇಲೆ ಕುಂತ್ಕೊಂಡಿದ್ರು. ಆ ಬೆಂಚ್ ಮೇಲೆ ಕುಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಅವ್ರು ನಗ್ತಾ ಇರ್ತಾರೆ. ಮಹೇಶ್ ಬಾಬು ಅವರು ಅವ್ರ ಫ್ರೆಂಡು ಮೇಲ್ಗಡೆ ಟಾಪ್ ಮೇಲೆ ಕುಂತ್ಕೊಂಡು ಅವನ ಫ್ರೆಂಡ್ಗೆ ಹೇಳ್ತಿರ್ತಾರೆ. ಅವ್ರು ಏನೇನು ಆ್ಯಕ್ಷನ್ ಮಾಡ್ತಾರೆ ಅಂದರೆ, ಇನ್ನು ಮುಂದಿಂದ ಏನು ಆ್ಯಕ್ಷನ್ ಇರುತ್ತಲ್ಲ, ಮಹೇಶ್ ಬಾಬು ಅವರೆಲ್ಲ ಅವ್ರ ಫ್ರೆಂಡ್ಗೆ ಹೇಳ್ತಿರ್ತಾರೆ. ಅವ್ರ ಫ್ರೆಂಡು ಅರೆ ಹೇಗೆ ಹೇಳ್ತಾ ಇದೆಯಾ ಅಂತಂದ್ಕೊಂಡು ಅವ್ರಿಗೆ ಒಂಥರ ಗಾಬರಿ ರೂಪದಲ್ಲಿ ಕೇಳ್ತಾರೆ. ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಅಲ್ಲ ಅದು ದಿನ ಆಗೋ ಕೆಲಸನೇ, ಅದರಲ್ಲಿ ಏನು ಚೇಂಜಸ್ ಇದೆ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಮಹೇಶ್ ಬಾಬು ಅವರು ಒಂದು ಕ್ವಶನ್ ಕೇಳ್ತಾರೆ, ಅಲ್ಲ ಈ ಮನುಷ್ಯನಿಗೆ ಇಷ್ಟೊಂದು ಕಷ್ಟ ಇದೆ, ಇಷ್ಟೊಂದು ಸಾಲುಗಳಿದೆ, ಇಷ್ಟೊಂದು ಎಲ್ಲ ಪ್ರಾಬ್ಲಮ್ಸ್ ಇದೆ, ಆದರೂ ಹೀಗೆಲ್ಲ ಹೇಗೆ ನಗ್ತಾ ಇರ್ತಾರೆ ಅಂತ ಮಹೇಶ್ ಬಾಬು ಅವ್ರ ತಂದೆ ಬಗ್ಗೆ ಅವ್ರ ಫ್ರೆಂಡಿಗೆ ಕೇಳ್ತಾರೆ. ಇದು ಮಹೇಶ್ ಬಾಬು ಅವ್ರ ಫ್ರೆಂಡು ಮಹೇಶ್ ಬಾಬು ಕೇಳಿದ್ರೆ ಅದರಲ್ಲಿ ಆಶ್ಚರ್ಯ ಅನಿಸೋದಿಲ್ಲ. ಬಟ್ ಮಹೇಶ್ ಬಾಬು ಅವ್ರ ಫ್ರೆಂಡಿಗೆ ಕೇಳ್ತಾರೆ, ಈಗ ಖುಷಿ ಇರೋಕ್ಕೆ ಹೇಗೆ ಸಾಧ್ಯ ಅಂತ. ಅಂದರೆ ಮನುಷ್ಯ ನೀವು ಖುಷಿಯಾಗಿದ್ದರೆ ಆದಷ್ಟು ನಿಮ್ಗೇನು ಬೇಕೋ ಅದೆಲ್ಲ ಸಿಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಅದೇ ಒಂದು ದೊಡ್ಡ ಮಂತ್ರನೂ ಅನಿಸುತ್ತೆ ನಮಗೆ. ಯಾಕಂದರೆ ನಾವು ಯಾವಾಗಲೂ ನಮಗೊಂದು ಏನಾದರೂ ಪ್ರಾಬ್ಲಮ್ ಆದರೆ ನಾವು ಆ ಪ್ರಾಬ್ಲಮಲ್ಲಿ ಸಿಲ್ಕೊಂಡು ಕುಂತ್ರೆ ಅದನ್ನೇ ನಾವು ಏನಪ್ಪ ಏನು ಬಿಡು ಮಾರ ಹೀಗೆಲ್ಲ ನಾವು ಅಂತ ಕುಂತ್ಬಿಟ್ರೆ ನಾವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಯಾವಾಗ ಮಾಡೋದು ಅನ್ನೋದೇ ನನ್ನೊಂದು ಪ್ರಶ್ನೆ. ಅಂತರೂ ನಿಜಕ್ಕೂ ನಾನು ಈ ಕಡೆ ಬಂದಿರೋದು ಒಂದು ಒಳ್ಳೆಯ ವಿಷಯನೇ ಅನ್ನಿಸ್ತಾ ಇದೆ. ಯಾಕಂದರೆ ಪ್ರಕೃತಿ ಬಹಳ ಚೆಂದಾಗಿದೆ ಸರ್, ಈ ಕಡೆ ಮಸ್ತಿದೆ. ಸಾರಿ, ನಾನು ಟಾಪಿಕ್ ನಡ್ಬರ್ಕೇನೆ ನಾನು ನಿಮ್ಗೆ ಏನಾದರೂ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಈ ಪ್ರಕೃತಿ ನೋಡ್ತಾ ಇದ್ದರೆ ಸರ್ ಮಿಡ್ಲಲ್ಲಿ ಏನಾದರೂ ಬಂದೇ ಬಿಡತ್ತೆ, ಹೌದಲ್ಲ? ನಿಮಗೆ ಬೇಕಾಗಿರೋದನ್ನು ಆದಷ್ಟು ಅಂದರೆ ಆದಷ್ಟು ಜಾಸ್ತಿ ಅಂದಾಗ ಈ ಜಗತ್ತಿನಿಂದ ಯಾವತ್ತೂ ಕೈ ಬಿಡೋದು, ನಿಮ್ಮ ಕೈಯಿಂದ ಯಾವತ್ತೂ ಹಿಡಿಯುತ್ತೆ. ಅದಕ್ಕೆ ಖುಷಿ ಇರೋದನ್ನು ಕಲೀರಿ.
ನಿನ್ನೆ ಆ್ಯಕ್ಚುಲಿ ನಾನೊಂದು ಯೂಟ್ಯೂಬ್ ವೀಡಿಯೋ ನೋಡ್ತಾ ಇದ್ದೆ. ಆ ಯೂಟ್ಯೂಬ್ ವೀಡಿಯೋದಲ್ಲಿ ಒಂದು ಚಿಕ್ಕ ಮಗುನ ಕ್ಯಾರಿ ಬ್ಯಾಗಲ್ಲಿ ಹಾಕಿದ್ದಾರೆಪ್ಪ. ಕ್ಯಾರಿ ಬ್ಯಾಗ್, ಈಗೇನು ಕ್ಯಾರಿ ಬ್ಯಾಗ್ ಬರುತ್ತಲ್ಲ, ಪೇಪರ್ ಕ್ಯಾರಿ ಬ್ಯಾಗು, ಹಾಂ ಆ ಕ್ಯಾರಿ ಬ್ಯಾಗಲ್ಲಿ ಅದು ಹೇಗೆ ಒಂದು ಹುಲಿ ಅರಿವಿಯಲ್ಲಿ ಸುತ್ತಿದ್ದಾರೆ. ಅಂದರೆ ಹುಲಿ ಮೇಜರದ ಅರಿವಿಯಲ್ಲಿ ಸುತ್ತಿ ಅದಕ್ಕೊಂದು ಆ ಹುಲಿ ಥರನೇ ಇರೋದು ಒಂದು ಕ್ಯಾಪ್ ಹಾಕಿದ್ದಾರೆ. ಕ್ಯಾಪ್ ಹಾಕಿ ಹೆಮ್ಮರಿಸಿದ ಅದು ನಮ್ಗೆ ನೋಡಿ ನಗ್ತಾ ಇದೆ ಸರ್. ಅಯ್ಯೋ ಯಪ್ಪ, ಜಗತ್ತಿನಲ್ಲಿರೋ ಎಲ್ಲ ಖುಷಿನೂ ಆ ಮಗುವಿನ ಮೇಲೇ ಇದೆ ಅಂತ ಅನಿಸುತ್ತೆ ನಿಜವಾಗ್ಲೂ. ಮಕ್ಕಳು ನೋಡಿದ ತಕ್ಷಣ ಖುಷಿ ಭಾಳ ಆಗುತ್ತೆ ಸರ್. ಅದಕ್ಕೆ ಮಕ್ಕಳ ಜೊತೆ ಜಾಸ್ತಿ ಕಾಲ ಕಳೀಬೇಕು ಅನ್ನೋದು. ಅದಕ್ಕೆ ಜವಾಹರ್ಲಾಲ್ ನೆಹರು ಆಗಲಿ, ನಮ್ಮ ಅಬ್ದುಲ್ ಕಲಾಂ ಸರ್ ಆಗಲಿ, ಮಕ್ಕಳ ಮೇಲೆ ಭಾಳ ಪ್ರೀತಿ ಅಂತೆ. ಅವ್ರು ಯಾವಾಗಲೂ ಮಕ್ಕಳ ಜೊತೆನೇ ಇರ್ತಿದ್ರು ಅಂತ ಹೇಳ್ತಾರೆ. ನಮ್ಮ ಅಬ್ದುಲ್ ಕಲಾಂ ಸರ್ ಅಂತರೂ ಮಕ್ಕಳು ಅಂದರೆ ಮಕ್ಕಳನ್ನೇ ಆಗಿಬಿಡ್ತಿದ್ರಂತೆ. ನಾನು ಎಷ್ಟೆಲ್ಲ ಸ್ಪೀಚ್ ಕೇಳಿದ್ದೀನಿ. ಅದರಲ್ಲಿ ಡಾಕ್ಟರ್ ಗುರುರಾಜ್ ಕರಜ್ಗಿ ಸರ್ ಅಂತಿದ್ದಾರಲ್ಲ, ಮೇ ಬಿ ನೀವು ಎಲ್ಲ ಕೇಳಿರ್ಬೋದು. ಅಯ್ಯಪ್ಪ, ಅವ್ರ ಸ್ಪೀಚ್ ಅಂತೂ ಕೇಳೋದಂದ್ರು ಯಪ್ಪ ಜಗತ್ತೇ ಮರ್ತು ಬಿಡುತ್ತೆ. ಅಷ್ಟು ಕೊಡ್ತಾರೆ ಸರ್ ಅವರು. ಸಾರಿ, ಇವತ್ತೊಂದು ಸ್ವಲ್ಪ ಯಾಕಂದರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ಬೋದು ಅನಿಸುತ್ತೆ. ಯಾಕಂದರೆ ನಾನು ಇವತ್ತು ಬಂದಿರೋ ಲೊಕೇಶನ್ ಈ ಲೊಕೇಶನ್ಗೆ ಸ್ವಲ್ಪ ಜಾಸ್ತಿ ವೆಹಿಕಲ್ಗಳು ಓಡಾಡ್ತಾ ಇರುತ್ತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಐ ಆಮ್ ಸೋ ಸಾರಿ, ಬಟ್ ಕ್ಷಮಿಸಿ. ಬಟ್ ಇಂಥ ವಾತಾವರಣ ಮಾತ್ರ ನಿಮ್ಗೆ ಎಲ್ಲಿ ಸಿಗ್ತಾ ಇದ್ದಿದ್ದಿಲ್ಲ. ಮಸ್ತ್ ಇದೆ ಸರ್, ಮಸ್ತ್ ಅಂದರೆ ಮಸ್ತ್ ಇದೆ. ಐ ಥಿಂಕ್ ಇಟ್ಸ್ ವೆರಿ ವೆರಿ ನೈಸ್. ನೋಡಿ, ಇನ್ನೊಂದು ತೋಟ ತೋರಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ನಮ್ಮ ಭೂಮಿ ತಾಯಿ ಮಸ್ತಾಗಿ ಕಾಣಿಸ್ತಾ ಇದ್ದಾಳೆ. ನೋಡೋಣ ಅಂತ ಬನ್ನಿ. ಮೇ ಬಿ ಈ ಕಡೆ ತುಂಬ ಚೆನ್ನಾಗಿದೆ ಸರ್. ಈ ಕಡೆ ವಾತಾವರಣ ತುಂಬ ಚೆನ್ನಾಗಿದೆ. ನೋಡಿ, ಅದೇ ಹೊಡಿತಾರೆ. ಕಮ್ ಆನ್ ಬಾಯ್ಸ್, ನೋಡಿ ನಿಜ ತಾನೆ, ಮಸ್ತಾಗಿದೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಮೇ ಬಿ ಚೆನ್ನಾಗಿದೆ ಸರ್. ಸರಿ, ಎಲ್ಲ ಚೆನ್ನಾಗಿದೆ, ಎಲ್ಲ ಒಳ್ಳೆಯದಾಗಿದೆ. ನಾವು ಒಳ್ಳೆಯವರಾಗೇ ಇರಬೇಕು. ಒಳ್ಳೆಯವರಾಗಿದ್ದರೆ ಎಲ್ಲನೂ ಒಳ್ಳೆಯದಾಗುತ್ತೆ. ಚಲೋ, ಇವತ್ತಿಂದಿಷ್ಟೇ ಹೇಳಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಖುಷಿಯಾಗಿರಿ, ಚೆನ್ನಾಗಿ ಕೆಲಸ ಮಾಡ್ತಾಯಿರಿ, ಏನಾದರೂ ಸಾಧಿಸ್ತಾಯಿರಿ. ಜಗತ್ತು ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಓಕೆನಾ? ಸಮಸ್ತ ನಮ್ಮ ಭಾರತ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಂದೊಂದು ಚಿಕ್ಕ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.